ಇದು ನೋಡಿ, ಇದೊಂದು ಪರಂಪರೆ ಕಟ್ಟಿದ್ದೆ ನಾನು. ನಾನೇ ಸೀರೆಯಿಂದ ಕಟ್ ಮಾಡಿ ಇದ್ರನ್ನು ರೆಡಿ ಮಾಡ್ತೇನೆ. ಸೀರೆಯಲ್ಲೇ ಕಟ್ ಮಾಡೋದು. ಈಗ ಇಲ್ಲಿ ಸುತ್ತಲೂ ಹಾಕಿದ್ದೀರಿ ಹಾಕಿದ್ದೆ ನೋಡಿ, ಎಲ್ಲಾ ಕಡೆ ಉಂಟು ನಂದು. ಅಂತದ್ರಲ್ಲಿ ಜಿಂಕೆ ಚಿಗರೆ ನಮ್ಮಲ್ಲಿ ಅದ್ರ ಜಂಪ್ ಮಾಡಿ ಬಂದು ಗದ್ದೆ ನೆಟ್ ಒಂದು ವಾರದ ನಂತರ ಮೇಲಿಗೆ ಶುರು ಮಾಡ್ತಿತ್ತು. ಈ ತರ ಪರಂಪರೆ ಐಬೆಕ್ಸ್ ಮೇಲೆ ಕೊಟ್ಟದ್ಮೇಲೆ ಇದು ಅದು ತಿರುಗಿ 2 ವರ್ಷ ಆಯ್ತು. ಆ ಜಿಂಕೆ ನಮ್ ಗದ್ದೆಗೆ ಬರ್ಲಿಲ್ಲ. ಇದೊಂದು ಸೌಂಡ್ ಮಾಡದ್ಮೇಲೂ ಜಿಂಕೆನೂ ಬರುದಿಲ್ಲ. ಬ್ಯಾಸ್ಗೆಲ್ಲಿ ನೀರ್ ಕಡಿಮೆ, ಹೊಂದಿನೂ ಬರುದಿಲ್ಲ. ಚಿಕ್ಕ ಸೌಂಡ್ ಆಗ್ತಾ ಉಳಿದ್ರೆ ಸುಮಾರು ಅಂತ ಇಲ್ಲಿ ಗಮ್ಯ ಇಂಥದಕ್ಕೆಲ್ಲ ಎಂತ ಮಾಡ್ಲಿಕ್ಕೆ ಕಷ್ಟ. ಈ ಹೈಬೆಕ್ಸ್ ಬೇಲಿ ಜಿಂಕೆ ಅಂತೂ ಹೈಬೆಕ್ಸ್ ಬೇಲಿ ತಾಗುದಿಲ್ಲ. ಅದು 4 ಫುಟ್ ಹೈಟ್ ಇದ್ರು ಜಂಪ್ ಮಾಡಿ ಬಂದು ಜಿಗದು ತಿನ್ಕೊಂಡು ಅದಕ್ಕೆ ಇದ್ರ ಹಾಕಿದ್ರೆ ಹಾಕಿದ್ರೆ ಹೈಬೆಕ್ಸ್ ಬೇಲಿ ಮೇಲೆ ಇದ್ರ ಹಾಕಿದ್ರೆ ತಿರುಗಿ ಬರ್ಲಿಲ್ಲ. ನಾ 2-3 ವರ್ಷದಿಂದ ಇದ್ ಮಾಡ್ತಾ ಇದ್ದೆ. ಇದನ್ನ ಅದೇ ಈ ಪರಂಪರೆ ದುಡ್ಡು ಕೊಡ್ತಾರಕ್ಕಿಂತ ನಮ್ಮಲ್ಲಿ ವೇಸ್ಟ್ ಸೀರೆ ಸುಮಾರು ನಾನು ಇಲ್ಲೊಂದು 2 ಎಕರೆಗೆ ಅಲ್ಲೊಂದು ಎಕರೆಗೆ ಎಲ್ಲ ಇಂಥದ್ದೇ ಮಾಡಿ ಕೊಟ್ಟಿಟ್ಟಿದ್ದೆ. ಅದ್ರ ಮೇಲಿಂದ ನಮ್ ಜಿಂಕೆನು ಬರ್ಲಿಲ್ಲ ಗದ್ದಿಗೆ. ನೋಡ್ರಿ, ಇದು ಅಂತ ಕಟ್ಟಿದೆ ಅಂದ್ರೆ ನಮ್ದು ಇದು 3 ತಂತಿದ ಹೈಬೇಕ್ಸ್ ಉಂಟು ನಮ್ಮಲ್ಲಿ. ಈಗಿತ್ಲಾಗ ಒಂದು 4 ವರ್ಷ ಆಯ್ತು. ಜಿಂಕೆಗಳ ಕಾಟ ಭಯಂಕರ. ಇದು 3 ಫುಟ್ ತಂತಿ ಇದ್ರು ಅದ್ರ ಮೇಲಿಂದ ಜಂಪ್ ಆಗಿ ಹೋಗಿ ಹೈಬೇಕ್ಸ್ ಇದ್ರು ಸಹಿತ ನಮ್ ಗದ್ದೆ ನೆಟ್ಟು ಒಂದು 15 ದಿವಸ ಹೊತ್ತರ ಆಯ್ತು. ಒಂದು ಕುಳಗೆ ತಿಂದು ಮೆಂದು ಚೊಕ್ ಮಾಡ್ತಿತ್ತು. ನನ್ನ ಪಾಲಿಗೆ ಇದೊಂದು ವಿಚಾರ ಮಾಡಿ ಇಂಥ ಪರ್ಪರೆ ಆಮೇಲೆ ದುಡ್ಡು ಕೊಡ್ತಾರುವ ಅಂತೇಳಿ ನೋಡಿದ್ರೆ ಬೇಡ, ನಾನೇ ನೋಡ ಈಗಂತೂ ಹಳೆ ನಮ್ಮಲ್ಲೆಲ್ಲ ಸಾರಿಗಳು ಬೇಕಾದಷ್ಟು ಸಿಗ್ತದೆ. ಇದೇ ಇದ್ದು ಸಾರಿಲೇ ಈ ತರ ಕಟ್ ಮಾಡಿ ಇಲ್ಲಿ ಸುಮ್ಮನೆ ಒಂದು ಲೈನ್ ಹಾಕಿದೆ. ಸೊಸೈಟಿಗಳಲ್ಲಿ 25 ರೂಪಾಯಿಗೆ ನಮ್ಮ ಸೊಸೈಟಿ ಅವರೆಲ್ಲ ಬೇಕಾದಷ್ಟು ಸೀರೆ ಕೊಡ್ತಾರೆ. ಅಂತವ್ರ ಹತ್ರ ತಂದು ನಾವೊಂದಷ್ಟು ತಂದು ಈ ತರ ಪರಂಪರೆ ನಾನೇ ಕಟ್ ಮಾಡಿ ಒಂದು ಕಟ್ಟದ್ಮೇಲೆ ನಮ್ಮಲ್ಲಿ ಜಿಂಕೆ ಅಂತೂ ಗದ್ದೆಗೆ ಬರಲೇ ಇಲ್ಲ. ಅಂದ್ರೆ ಅದಕ್ಕೆ ರಾತ್ರಿ ಹೊಳದಂಗ ಆಗ್ತದೆ. ಅದಕ್ಕೆ ಇಲ್ಲಿ ಮ್ಯಾಲೆ ಹಿಂಗ್ ಕಟ್ರೆ ಜಿಂಕೆ ಮಾತ್ರ ಭಾರಿ ಹೆದರ್ತದೆ. ಇದು ಅವನು ಮಂಗ್ಯನೂ ಕೆಲವು ಹೆದರ್ಬಹುದು. ಆದ್ರೆ ಅದಕ್ಕೆ ಫುಲ್ ಸೀರೆ ಕಟ್ಬೇಕು ಇಡೀದ. ಇದಕ್ಕೆಲ್ಲ ಏನಾದ್ರೂ ಮಂಗ್ಯನೂ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ನೀವು ಇಡೀ ಗದ್ದೆಗೂ ಇಡೀ ಗದ್ದೆ ನಂದು 2 ಎಕರೆ ಗದ್ದೆ ಉಂಟು. 1 ರೌಂಡ್ ಹಾಕಿದೆ, ಸುತ್ತಲೂ ಹೈಬೇಕ್ಸ್ ಉಂಟು. ಆದ್ರೂ ಒಂದು ರೌಂಡ್ ಇಂಥದ್ದು ಮಾಡಿದೆ. ನಮ್ಗೆ 1 ಸೀರೆ ಕಟ್ ಮಾಡಿದ್ರೆ ಸುಮಾರು ದೂರ ಬರ್ತದೆ. 4-5 ಪೀಸ್ನಲ್ಲಿ ಆಗ್ತದೆ. ಈ ಹಣ ಕೊಡ್ತವ್ರು ಆದ್ರೆ ಬೇಕಾದಂತ ಪರಂಪರೆಗೆ ಡಿಸೈನ್ ಎಲ್ಲ ಸಿಗ್ತದೆ. ಅದು ನಮ್ಮಲ್ಲಿ ರೇಡಿಯಂ ತರ ಕಾಣ್ತದೆ. ಗಾಳಿ ಬಂದಾಗ ಇದು ಹಿಂಗ್ ಸೇಕ್ ಆಗೋದಕ್ಕೆ ಏನೋ ಜಿಂಕೆ ನಮ್ಮಲ್ಲಂತೂ ಗದ್ದೆಗೆ ಇದ್ರ ಕೊಟ್ಟದ್ಮೇಲೆ ಬರ್ಲಿಲ್ಲ. ಈಗ 3 ವರ್ಷ ಆಯ್ತು. ಮೊದ್ಲು ಸುಮಾರು ತಿಂದಿತ್ತು. ನಾ ಹೈಬೇಕಿದ್ರು ಹ್ಯಾಂಗ್ ಬರ್ತದೆ ಅಂತೇಳಿ ನೋಡಿ ಅವು ಜಂಪ್ ಮಾಡಿ ಹೋಗ್ತವೆ. ಅವು 5-6 ಫುಟ್ ಹೈಟ್ ಬೇಕಾದ್ರೆ ಜಂಪ್ ಮಾಡುವಂತ ಪ್ರಾಣಿ ಅವು.